ನಮಸ್ಕಾರ ಮಕ್ಕಳೇ, ನಿಮಗೆಲ್ಲರಿಗೂ 5ನೇ ತರಗತಿ ಕನ್ನಡ ಈ ಕ್ಲಾಸ್ಗೆ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ 5ನೇ ತರಗತಿ ಕನ್ನಡ ವಿಷಯದಲ್ಲಿ ಪದ್ಯ ಭಾಗದಲ್ಲಿ ಪದ್ಯ 8 ಮೂಡಲ ಮನೆ ಈ ಒಂದು ಪದ್ಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಲ್ವಾ? ಎಸ್, ನಿಮ್ಮ ಪಠ್ಯಪುಸ್ತಕವನ್ನು ತೆಗೀರಿ ಮಕ್ಕಳೇ. ಮೂಡಲ ಮನೆ ಪದ್ಯವನ್ನು ತೆಗೀರಿ. ಹಾಗೆಯೇ ಒಂದು ನೋಟ್ ಪುಸ್ತಕ, ಪೆನ್ನು ತೆಗೆದುಕೊಳ್ಳಿ ಮಕ್ಕಳೇ. ಚಟುವಟಿಕೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಿಮಗೆ ಸೂಚನೆ ಕೊಡ್ತೀನಿ. ನೀವು ಆ ಚಟುವಟಿಕೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಕೊಂಡು ನಾನು ಹೇಳಿದಂತೆ ಅವುಗಳನ್ನು ನಿರ್ವಹಣೆ ಮಾಡಬೇಕು. ಸರಿನಾ? ಎಸ್ ಮಕ್ಕಳೇ, ನಾನೀಗ ನಿಮಗೆ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ. ಆ ಚಿತ್ರಗಳನ್ನು ಗುರುತಿಸಿ ನೀವು ಇಲ್ಲಿ ಯಾವ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನು ಗುರುತಿಸಿ ಹೇಳಬೇಕು. ಹೇಳ್ತೀರಲ್ವಾ? ಎಸ್, ಮೊದಲನೇ ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಏನಿದು? ದೇವಾಲಯ. ಇಲ್ಲಿ ಯಾವ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ ಮಕ್ಕಳೇ? ಎಸ್, ಸರಿ ಉತ್ತರ ಮಕ್ಕಳೇ, ಹಿಂದೂ ಧರ್ಮದವರು ಪ್ರಾರ್ಥನೆ ಮಾಡುತ್ತಾರೆ. ಈಗ ಮತ್ತೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಏನಿದು? ಎಸ್, ಸರಿ ಉತ್ತರ, ಮಸೀದಿ. ಇಲ್ಲಿ ಯಾವ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ? ವೆರಿ ಗುಡ್ ಮಕ್ಕಳೇ, ಇಸ್ಲಾಂ ಧರ್ಮದವರು ಪ್ರಾರ್ಥನೆ ಮಾಡುತ್ತಾರೆ. ಹಾಗೆ ಮುಂದಿನ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಯಾರಿದು? ಯೇಸು ಪ್ರಭು. ಎಲ್ಲಿರ್ತಾರೆ? ಚರ್ಚ್ ಅಲ್ವಾ? ಇದು ಚರ್ಚ್. ಈ ಚರ್ಚ್ನಲ್ಲಿ ಯಾವ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ ಮಕ್ಕಳೇ? ವೆರಿ ಗುಡ್, ಕ್ರೈಸ್ತ ಧರ್ಮದವರು ಪ್ರಾರ್ಥನೆ ಮಾಡುತ್ತಾರೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಏನಿದು? ಗುಹಾಂತರ ದೇವಾಲಯ. ಎಸ್, ಇಲ್ಲಿ ಯಾವ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ? ವೆರಿ ಗುಡ್ ಮಕ್ಕಳೇ, ಬೌದ್ಧ ಧರ್ಮದವರು ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಈಗ ನಾನು ಕೆಲವು ಹಬ್ಬಗಳ ಚಿತ್ರಗಳನ್ನು ತೋರಿಸ್ತೀನಿ ಮಕ್ಕಳೇ. ಯಾವ ಧರ್ಮದವರು ಈ ಹಬ್ಬಗಳನ್ನು ಮಾಡ್ತಾರೆ ಅನ್ನೋದನ್ನು ನೀವು ಗುರುತಿಸಿ ಹೇಳಬೇಕು. ಹೇಳ್ತೀರಲ್ವಾ? ಗುಡ್. ನೋಡಿ, ಮೊದಲನೇ ಚಿತ್ರ ಬಂತು. ಯಾವ ಹಬ್ಬ ಇದು? ಶ್ರೀಕೃಷ್ಣ ಜನ್ಮಾಷ್ಟಮಿ. ಎಸ್, ಈ ಹಬ್ಬವನ್ನು ಯಾವ ಧರ್ಮದವರು ಆಚರಣೆ ಮಾಡ್ತಾರೆ? ವೆರಿ ಗುಡ್ ಮಕ್ಕಳೇ, ಹಿಂದೂ ಧರ್ಮದವರು ಆಚರಿಸುತ್ತಾರೆ. ಹಾಗೆಯೇ ಈ ಚಿತ್ರವನ್ನು ಗಮನಿಸಿ. ಇದು ಯಾವ ಹಬ್ಬ? ರಂಜಾನ್ ಹಬ್ಬ. ಎಸ್, ಈ ಹಬ್ಬವನ್ನು ಯಾವ ಧರ್ಮದವರು ಆಚರಣೆ ಮಾಡ್ತಾರೆ? ವೆರಿ ಗುಡ್ ಮಕ್ಕಳೇ, ಇಸ್ಲಾಂ ಧರ್ಮದವರು ಆಚರಿಸುತ್ತಾರೆ. ಹಾಗೆಯೇ ಇನ್ನೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ. ಎಸ್, ಇದು ಯಾವ ಹಬ್ಬ ಇದು? ಕ್ರಿಸ್ಮಸ್ ಹಬ್ಬ. ವೆರಿ ಗುಡ್. ಈ ಹಬ್ಬವನ್ನು ಯಾವ ಧರ್ಮದವರು ಆಚರಣೆ ಮಾಡ್ತಾರೆ? ಕ್ರೈಸ್ತ ಧರ್ಮದವರು. ವೆರಿ ಗುಡ್ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇದು ಯಾವ ಹಬ್ಬ ಇದು? ಬುದ್ಧ ಪೂರ್ಣಿಮೆ. ಈ ಹಬ್ಬವನ್ನು ಯಾವ ಧರ್ಮದವರು ಆಚರಣೆ ಮಾಡ್ತಾರೆ? ವೆರಿ ಗುಡ್, ಬೌದ್ಧ ಧರ್ಮದವರು ಆಚರಿಸುತ್ತಾರೆ. ಮಕ್ಕಳೇ, ಈಗ ಇನ್ನೊಂದು ಹಬ್ಬ ಬರ್ತಾ ಇದೆ ನೋಡಿ. ಇದು ಯಾವ ಹಬ್ಬ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ. ಈ ಹಬ್ಬವನ್ನು ಯಾವ ಧರ್ಮದವರು ಆಚರಣೆ ಮಾಡ್ತಾರೆ? ಎಸ್, ವೆರಿ ಗುಡ್ ಮಕ್ಕಳೇ, ಈ ಹಬ್ಬವನ್ನು ಎಲ್ಲ ಧರ್ಮದವರು ಒಟ್ಟಾಗಿ ಆಚರಿಸುತ್ತಾರೆ. ಈಗ ಇನ್ನೊಂದು ಚಿತ್ರ ಬರ್ತಾ ಇದೆ ನೋಡಿ. ಇನ್ನೊಂದು ಹಬ್ಬ ಬರ್ತಾ ಇದೆ. ಯಾವ ಹಬ್ಬ ಇದು? ಗಣರಾಜ್ಯೋತ್ಸವ. ಎಸ್, ಈ ಹಬ್ಬವನ್ನು ಯಾವ ಧರ್ಮದವರು ಆಚರಣೆ ಮಾಡ್ತಾರೆ? ವೆರಿ ಗುಡ್ ಮಕ್ಕಳೇ, ಎಲ್ಲ ಧರ್ಮದವರು ಒಟ್ಟಾಗಿ ಆಚರಿಸುತ್ತಾರೆ. ಮಕ್ಕಳೇ, ಇದರಿಂದ ನಮಗೇನು ಗೊತ್ತಾಗ್ತದೆ? ನಾವೆಲ್ಲ ಭಾರತೀಯರು. ನಾವು ಬೇರೆ ಬೇರೆ ಜಾತಿಗಳಿಗೆ ಸೇರಿರ್ಬೋದು, ಬೇರೆ ಬೇರೆ ಧರ್ಮಗಳಿಗೆ ಸೇರಿರ್ಬೋದು, ನಾವು ಬೇರೆ ಬೇರೆ ಸಂಸ್ಕೃತಿಯ ಸಂಪ್ರದಾಯಗಳನ್ನು ಆಚರಣೆ ಮಾಡ್ಕೊತಾ ಬರ್ತಾ ಇರ್ಬೋದು. ಆದರೆ ನಾವೆಲ್ಲರೂ ಭಾರತೀಯರು. ನಾವೆಲ್ಲರೂ ಒಟ್ಟಾಗಿ ಭಾಗವಹಿಸಿ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲ ಧರ್ಮದವರು ಒಟ್ಟಾಗಿ ಸೇರಿಸಿ ನಾವು ಆಚರಣೆ ಮಾಡುತ್ತಾ ನಾವು ಎಲ್ಲ ಭಾರತೀಯರು ಅಂತ ನಾವು ಜೀವನ ಮಾಡ್ತಾ ಇದ್ದೀವಿ. ಅದನ್ನೇ ಕವಿಗಳು ಈ ಒಂದು ಪದ್ಯದಲ್ಲಿ ಹೇಳ್ತಾರೆ ಮಕ್ಕಳೇ. ಈಗ ನಾವು ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ ಮಕ್ಕಳೇ. ಕೃತಿಕಾರರು, ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕೃತಿಕಾರರು ಡಾಕ್ಟರ್ ಚಂದ್ರಶೇಖರ ಕಂಬಾರರು.
ಜನನ ಕ್ರಿಸ್ತ ಶಕ 2-1-1937. ಇವರು ಹುಟ್ಟಿದ ಸ್ಥಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮ. ಇವರು ಬರೆದಂಥ ಪುಸ್ತಕಗಳು 24 ನಾಟಕಗಳು, 5 ಕಾದಂಬರಿಗಳು, 10 ಕವನ ಸಂಕಲನಗಳು ಮತ್ತು ಹಲವು ಕೃತಿಗಳನ್ನು ಇವರು ರಚಿಸಿದ್ದಾರೆ ಮಕ್ಕಳೇ. ಇವರು ಬರೆದಿರ್ತಕ್ಕಂಥ ಮಹಾಕಾವ್ಯ ಯಾವುದಪ್ಪ ಅಂತಂದರೆ ಚಕೋರಿ. ಇವರು ಬರೆದಿರ್ತಕ್ಕಂಥ ಪ್ರಮುಖ ನಾಟಕಗಳು ಸಂಧ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಮುಂತಾದವನ್ನು ಬರೆದಿದ್ದಾರೆ ಮಕ್ಕಳೇ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡೋದಾದರೆ ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಮೊದಲಾದವುಗಳನ್ನು ಬರೆದಿದ್ದಾರೆ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪ್ರಶಸ್ತಿಗಳು ಇವರಿಗೆ ಬಂದಿವೆ ಮಕ್ಕಳೇ. ಆಕರ ಕವನ ಸಂಕಲನ ಅಂದರೆ ಪ್ರಸ್ತುತ ನಮ್ಮ ಮೂಡಲಮನೆ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತಂದರೆ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಈ ಪಾಠದಲ್ಲಿ ಬರ್ತಕ್ಕಂಥ ಪದಗಳು ನಮಗೆ ತುಂಬ ಮುಖ್ಯ. ಹಾಗಾಗಿ ಆ ಪದಗಳ ಅರ್ಥಗಳನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಅಗಸಿ, ಅಗಸಿ ಅಂತಂದರೆ ಊರಿನ ಪ್ರವೇಶ ದ್ವಾರ, ಊರ ಹೆಬ್ಬಾಗಿಲು. ಐತಿ ಅಂತಂದರೆ ಇದೆ, ಇರುವುದು. ಕರಗ ಅಂತಂದರೆ ಒಂದು ಉತ್ಸವದ ಹೆಸರು, ತಲೆಯ ಮೇಲೆ ಕಲಶ ಹೊತ್ತುಕೊಂಡು ಕುಣಿಯುವ ಒಂದು ನೃತ್ಯಕ್ಕೆ ಕರಗ ಎನ್ನುತ್ತಾರೆ. ಕರುಳಬಳ್ಳಿ, ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವ ಒಂದು ಪದ ಕರುಳಬಳ್ಳಿ. ಗೂಡಿನ್ಯಾಗ ಅಂತಂದರೆ ಗೂಡಿನಲ್ಲಿ, ಗೂಡಿನೊಳಗೆ ಎಂಬ ಅರ್ಥವನ್ನು ಕೊಡುತ್ತೆ. ಜಡಿ ಅಂತಂದರೆ ಜಡೆ, ಉದ್ದವಾದ ಕೂದಲ ರಾಶಿ, ಜಟೆ ಅಂತಲೂ ಕರೀತಾರೆ ಮಕ್ಕಳೇ. ಜಡಿಮುನಿ ಅಂತಂದರೆ ಜಡೆಯನ್ನು ಬೆಳೆಸಿದ ಸನ್ಯಾಸಿ ಎಂಬ ಅರ್ಥವನ್ನು ಕೊಡುತ್ತೆ. ಜೋತಬಾವಲಿ, ರಾತ್ರಿಯ ಹೊತ್ತು ಸಂಚರಿಸುವ, ಮರದ ರೆಂಬೆಗಳಲ್ಲಿ ನೇತಾಡುವ, ಹಾರುವ ಒಂದು ಪ್ರಾಣಿ. ತಪ ಅಂತಂದರೆ ತಪಸ್ಸು, ಧ್ಯಾನ ಎಂಬ ಅರ್ಥವನ್ನು ಕೊಡುತ್ತೆ. ತಳ ಅಂತಂದರೆ ಕೆಳಭಾಗ, ಸಮತಟ್ಟಾದ ಪ್ರದೇಶ ಎಂಬ ಅರ್ಥವನ್ನು ಕೊಡುತ್ತೆ. ತೊಗಲು ಗೊಂಬೆಯಾಟ ಅಂತಂದರೆ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಆಟಕ್ಕೆ ತೊಗಲು ಗೊಂಬೆಯಾಟ ಅಂತ ಕರೀತಾರೆ. ನಾವೂನು ಅಂತಂದರೆ ನಾವೂ ಸಹ, ನಾವೆಲ್ಲರೂ ಎಂಬ ಅರ್ಥವನ್ನು ಕೊಡುತ್ತೆ. ನೆತ್ತಿ ಅಂತಂದರೆ ತಲೆಯ ಮಧ್ಯಭಾಗ ಎಂಬ ಅರ್ಥವನ್ನು ಕೊಡುತ್ತೆ. ಮ್ಯಾಲ ಅಂತಂದರೆ ಮೇಲೆ. ಮೊಳಕೆ ಒಡಿ ಅಂತಂದರೆ ಮೊಳಕೆ ಬರುವುದು, ಚಿಗುರುವುದು ಎಂಬ ಅರ್ಥವನ್ನು ಕೊಡುತ್ತೆ. ಬಲಿತ ಅಂತಂದರೆ ಬೆಳೆದ, ಶಕ್ತಿಯುತವಾದ, ಬಲಿಷ್ಠವಾದ ಎಂಬ ಅರ್ಥವನ್ನು ನೀಡುತ್ತೆ. ಬಳಗ ಅಂತಂದರೆ ಗುಂಪು, ಬಂಧುಗಳ ಸಮೂಹ ಅಂತಲೂ ಕರಿಬೋದು ಮಕ್ಕಳೇ. ಬಿಳಲ ಅಂತಂದರೆ ಬಿಳಲು, ಮರದ ಕೊಂಬೆಗಳಿಂದ ನೇತಾಡುವ ಬಿಳಲ ಬೇರುಗಳಿಗೆ ಬಿಳಲ ಅಂತ ಕರೀತಾರೆ. ಭಾಗ ಅಂತಂದರೆ ಅಂಶ, ಒಂದು ಪಾಲು ಎಂಬ ಅರ್ಥವನ್ನು ಕೊಡುತ್ತೆ. ಭೂತ ಭೇತಾಳ ಅಂತಂದರೆ ದೆವ್ವ, ಪಿಶಾಚಿ ಎಂಬ ಅರ್ಥವನ್ನು ಕೊಡುತ್ತೆ. ವಲಸಿಗ ಅಂತಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವವರನ್ನು ನಾವು ವಲಸಿಗರು ಅಂತ ಕರಿತೀವಿ. ಶಾಂತಚಿತ್ತ ಅಂತಂದರೆ ಶಾಂತ ಮನಸ್ಸು, ತೃಪ್ತ ಮನಸ್ಸು ಎಂಬ ಅರ್ಥವನ್ನು ಕೊಡುತ್ತೆ ಮಕ್ಕಳೇ. ಹರವು ಅಂತಂದರೆ ಹರಡು, ವಿಸ್ತರಿಸು, ಕೆದರು ಎಂಬ ಅರ್ಥವನ್ನು ಕೊಡುತ್ತೆ ಮಕ್ಕಳೇ. ಈ ಒಂದು ಪದ್ಯದಲ್ಲಿ ನಾವು ಏನೆಲ್ಲ ತಿಳ್ಕೊತೀವಿ ಅಂತ ನಾವು ನೋಡೋದಾದರೆ, ನಾವು ವಿವಿಧ ಜಾತಿಗಳಿಂದ, ವಿವಿಧ ಮತಗಳಿಂದ ಬಂದಿರಬಹುದು. ಹೌದು, ನಾವು ಭಾರತದಲ್ಲಿ ಹಲವು ಜಾತಿಗಳಿಗೆ ಸೇರಿದ, ಹಲವು ಮತಗಳಿಗೆ ಸೇರಿದ, ಹಲವು ಸಂಸ್ಕೃತಿಯ ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಕ್ಕಂಥ, ಹಲವು ಪಂಥಗಳಿಗೆ ಸೇರಿರ್ತಕ್ಕಂಥ, ವೈವಿಧ್ಯಮಯವಾಗಿರ್ತಕ್ಕಂಥ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಕ್ಕಳೇ. ಆದರೆ ಒಂದೇ ದೇಶದಲ್ಲಿ ಬಾಳಿ ಬದುಕುತ್ತೇವೆ. ನಾವು ಯಾವುದೇ ಜಾತಿಗೆ ಸೇರಿರ್ಬೋದು, ಯಾವುದೇ ಮತಕ್ಕೆ ಸೇರಿರ್ಬೋದು, ಯಾವುದೇ ಸಂಸ್ಕೃತಿಯ ಸಂಪ್ರದಾಯಗಳನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇರ್ಬೋದು. ಆದರೆ ನಾವೆಲ್ಲರೂ ಒಂದೇ ದೇಶದಲ್ಲಿ ಬಾಳಿ ಬದುಕುತ್ತಿದ್ದೇವೆ ಎಂಬ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ ಮಕ್ಕಳೇ. ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಮೇಲು ಕೀಳುಗಳನ್ನು ಮರೆಯುತ್ತಾ ಭಾರತ ಮಾತೆಯೆಂಬ ಒಂದೇ ತಾಯಿ ಮರದ ವಿಶಾಲ ಬಾಹುಗಳಡಿಯಲ್ಲಿ ಜೀವಿಸಬೇಕಾದ ಸತ್ಯವನ್ನು, ಅಗತ್ಯವನ್ನು ಪ್ರಸ್ತುತ ಕವನದಲ್ಲಿ ಕಂಡುಕೊಳ್ಳುತ್ತೇವೆ. ಹೌದು ಮಕ್ಕಳೇ, ಈಗ ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಎಂಬುದನ್ನು ಕಲಿಯಲು ಈಗ ಒಂದು ವಿಡಿಯೋ ನೋಡೋಣ ಮಕ್ಕಳೇ.
ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬಿಳಲ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗುಡಿನಾಗ ಮಲಿಗವ ಮರಿ ಹಕ್ಕಿ ಗುಡಿನಾಗ ಮಲಿಗವ ಮರಿ ಹಕ್ಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಗ ಹಸರು ಚಿಗುರುತ್ತಾವ ಹಳೆಯ ಬಾವಿಯ ತಳದ ನೀರಿನಗ ಹಸರು ಚಿಗುರುತ್ತಾವ ಬೇರಿಗೆ ಮೊಳಕೆ ಹೊಡೆಯುತ್ತಾವ ಬೇರಿಗೆ ಮೊಳಕೆ ಹೊಡೆಯುತ್ತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗುತ್ತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗುತ್ತಾವ ಮರದಾಗ ಕರಗ ಕುಣಿಯುತ್ತಾವ ಮರದಾಗ ಕರಗ ಕುಣಿಯುತ್ತಾವ ಮರದ ಎಲೆ ನಡು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ ಮರದ ಎಲೆ ನಡು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ ಮೂಡ್ಯಾವ ತೊಗಲ ಗೊಂಬಿ ಆಟ ಮೂಡ್ಯಾವ ತೊಗಲ ಗೊಂಬಿ ಆಟ ಕರುಳ ಬೆಳ್ಳಿಯ ಕಥೆಯ ಹೇಳುತ್ತವ ನೋಡ್ರಿ ಶಾಂತ ಚಿತ್ತ ಕರುಳ ಬಳ್ಳಿಯ ಕಥೆಯ ಹೇಳುತ್ತವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ ನಾವೂನು ಅದರ ಭಾಗ ಮಾತ್ರ ನಾವೂನು ಅದರ ಭಾಗ ಮಾತ್ರ ನಾವೂನು ಅದರ ಭಾಗ ಮಾತ್ರ ಮಕ್ಕಳೇ, ಪದ್ಯ ಇಷ್ಟ ಆಯಿತಾ? ಮಕ್ಕಳು ಎಷ್ಟು ಚೆನ್ನಾಗಿ ಪದ್ಯ ಹಾಡಿದ್ರಲ್ವ? ಆ ಮಕ್ಕಳಿಗೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕಲ್ಲ. ಥ್ಯಾಂಕ್ ಯು ಮಕ್ಕಳೇ. ಈಗ ನಾವು ಪದ್ಯದ ಭಾವಾರ್ಥವನ್ನು ನೋಡೋಣ. ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬೀಳಲ. ಹೋಯ್, ನಮ್ಮೂರ ಅಗಸ್ಯಾಗ ಅಂತಂದರೆ ನಮ್ಮೂರ ಬಾಗಿಲಿನಲ್ಲಿ, ಅಗಸ್ಯಾಗ ಅಂತಂದರೆ ಊರ ಬಾಗಿಲು, ನಮ್ಮೂರ ಬಾಗಿಲಿನಲ್ಲಿ ಆಲದ ಮರ ಬೆಳೆದು, ಆಲದ ಮರ ಒಂದು ವಿಶಾಲವಾಗಿ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ, ಹಾದಿ ಬೀದಿಗೆಲ್ಲ ತಂಪಾದ ನೆರಳನ್ನು ನೀಡ್ತಾ ಇದೆ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ. ಮತ್ತೊಂದು ಕಡೆ ಆಲದ ಮರಕ್ಕೆ ನಮ್ಮ ಭಾರತ ದೇಶವನ್ನು ಹೋಲಿಕೆ ಮಾಡುತ್ತಾ ಇಲ್ಲಿ ಕವಿ ವರ್ಣನೆ ಮಾಡ್ತಾನೆ. ಮಕ್ಕಳೇ, ಈ ಭಾರತದಲ್ಲಿ ಹಲವಾರು ಜಾತಿಗಳಿಗೆ ಸೇರಿದ, ಹಲವಾರು ಮತಗಳಿಗೆ ಸೇರಿದ, ಹಲವಾರು ಪಂಥಗಳಿಗೆ ಸೇರಿದ ವೈವಿಧ್ಯಮಯವಾಗಿರ್ತಕ್ಕಂಥ ಜನರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹರಡಿರ್ತಕ್ಕಂಥ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಭಾರತ ದೇಶ ಆಶ್ರಯವನ್ನು ನೀಡಿದೆ ಎಂಬತಕ್ಕಂಥ ಹೋಲಿಕೆಯನ್ನು ಇಲ್ಲಿ ಕೊಡ್ತಾ ಹೇಳ್ತಾನೆ. ನೆತ್ತಿಗೂದಲ ಹರವಿ ತಪವ ಮಾಡೋನ್ಯಾರ ಜಡಿಮುನಿಯ ಜಡಿಯ ಹಾಂಗ ಬೀಳಲ ಅಂತಂದರೆ ಮಕ್ಕಳೇ, ಇಲ್ಲಿ ಒಬ್ಬ ಮುನಿ ತಾನು ಕಾಡಿನಲ್ಲಿ ಅತ್ಯಂತ ಏಕಾಗ್ರತೆಯಿಂದ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಆತನು ಬಾಹ್ಯ ಪ್ರಪಂಚವನ್ನು ಮರೆತು ತಪಸ್ಸನ್ನು ಮಾಡ್ತಾ ಇರ್ತಾನೆ. ಮಕ್ಕಳೇ, ಆತನ ಕೂದಲು ವಿಪರೀತವಾಗಿ ಬೆಳೆದು ಬಿಟ್ಟಿರುತ್ತೆ. ಇಲ್ಲಿ ಆಲದ ಮರವನ್ನು ಕವಿ ಜಡಿಮುನಿಯ ಜಡಿಯ ಅಂಗ ಬೀಳಲ ಅಂತಂದರೆ, ಜಡಿಮುನಿ ಅಂತಂದರೆ ಒಬ್ಬ ಘೋರವಾದ ತಪಸ್ಸು ಮಾಡ್ತಕ್ಕಂಥ ಋಷಿಮುನಿಗೆ ಹೋಲಿಕೆ ಮಾಡ್ತಾನೆ. ಮಕ್ಕಳೇ, ಆ ಋಷಿಯ ಕೂದಲು ಯಾವ ರೀತಿ ಬೆಳೆದಿರ್ತದೋ ಅದೇ ರೀತಿಯಲ್ಲಿ ಈ ಆಲದ ಮರದ ಬೇರುಗಳು ಬಿಳಲ ಬೇರುಗಳು ಅಂತ ಕರೀತಾರೆ. ಮಕ್ಕಳೇ, ಇಲ್ಲಿ ಬಿಳಲ ಬೇರುಗಳನ್ನು ಋಷಿಮುನಿಯ ಕೂದಲಿಗೆ ಇಲ್ಲಿ ಕವಿ ಹೋಲಿಕೆ ಮಾಡ್ತಾನೆ. ಹಾಗೆಯೇ ನಮ್ಮ ಭಾರತ ದೇಶನೂ ಅಷ್ಟೇ ವಿಶಾಲವಾಗಿ ಹರಡಿ ಆಶ್ರಯವನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾನೆ. ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ, ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ.
ಹೌದು ಮಕ್ಕಳೇ, ರೆಂಬೆ ಕೊಂಬಿಯ ಮೇಲೆ ಗೂಡ ಕಟ್ಟಿದಾವ ಅಂತಂದರೆ ರೆಂಬೆ ಕೊಂಬೆಗಳ ಮೇಲೆ ರೆಕ್ಕೆ ಬಲಿತ ಹಕ್ಕಿ ಅಂತಂದರೆ ರೆಕ್ಕೆ ಬಲಿತಿರ್ತಕ್ಕಂಥ ದೊಡ್ಡ ಹಕ್ಕಿಗಳು ಆ ಗೂಡಿನಲ್ಲಿ ಮರಿಗಳನ್ನು ಮಾಡಿ ತಮ್ಮ ಪೀಳಿಗೆಯನ್ನು ಮುಂದುವರಿಸ್ತಾ ಇರ್ತವೆ ಮಕ್ಕಳೇ. ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ದೊಡ್ಡವರು ಭದ್ರವಾಗಿರ್ತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಮನೆಗಳನ್ನು ಕಟ್ಟಿಕೊಂಡು ಆ ಮನೆಗಳಲ್ಲಿ ಸಂಸಾರವನ್ನು ಮಾಡುತ್ತಾ ತಮ್ಮ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾ ತಮ್ಮ ಪೀಳಿಗೆಯನ್ನು ಮುಂದುವರಿಸ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಹೋಲಿಕೆಯ ಮೂಲಕ ಹೇಳ್ತಾನೆ. ಮರದಾಗ ಮರಿಯಕ್ಕಿಗಳು ಯಾವ ರೀತಿ ಸಂತೋಷವಾಗಿರ್ತಾವೋ ಅದೇ ರೀತಿಯಲ್ಲಿ ಮನೆಗಳಲ್ಲಿ ಮಕ್ಕಳು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕವಿ ಹೇಳ್ತಾನೆ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ, ಬನ್ನಿರಿ ನೀವು ನಮ್ಮ ಬಳಗ. ಹೌದು ಮಕ್ಕಳೇ, ಇಲ್ಲಿ ಒಂದು ಆಲದ ಮರ ಯಾವುದೇ ದೇಶದಿಂದ ಅಂದರೆ ದೂರ ದೇಶದಿಂದ ಬರ್ತಕ್ಕಂಥ ವಲಸಿಗ ಹಕ್ಕಿಗಳಿಗೂ ಜಾಗವನ್ನು ಕೊಡುತ್ತೆ. ನೀವು ಬೇರೆ ದೇಶದವರು, ನೀವು ಇಲ್ಲಿಗೆ ಬರಬಾರ್ದು, ಹೊರಟೋಗಿ ಅಂತ ಅದು ಆಚೆಗೆ ತಳ್ಳೋದಿಲ್ಲ. ಅದು ದೂರ ದೇಶದಿಂದ ಬರ್ತಕ್ಕಂಥ ಹಕ್ಕಿಗಳನ್ನು ಸ್ವೀಕಾರ ಮಾಡುತ್ತೆ, ಅವಕ್ಕೂ ಇಲ್ಲಿ ಜಾಗವನ್ನು ಕೊಡುತ್ತೆ. ನೀವು ನಮ್ಮ ಬಳಗನೇ ಅಂತ ಅತ್ಯಂತ ಪ್ರೀತಿಯಿಂದ ಮರ ಗೂಡು ಕಟ್ಕೊಂಡು ವಾಸ ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲೂ ಅಷ್ಟೇ ದೂರ ದೇಶದಿಂದ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ವಲಸಿಗರಿಗೂ ಇಲ್ಲಿ ಜಾಗ ಇದೆ, ಇಲ್ಲಿ ಬದುಕೋದಕ್ಕೆ ಅವಕಾಶ ಇದೆ. ನೀವು ಇಲ್ಲಿ ಬಂದು ನೆಲೆಸಿದ ಮೇಲೆ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದ ಮೇಲೆ ನೀವು ನಮ್ಮ ಬಳಗನೇ, ನೀವು ನಮ್ಮ ಭಾರತೀಯರೇ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೋಲಿಕೆಯ ಮೂಲಕ ಹೇಳ್ತಾನೆ ಮಕ್ಕಳೇ. ಹಳೆಯ ಬಾವಿಯ ತಳದ ನೀರಿನಾಗ ಹಸರು ಚಿಗುರುತ್ತಾವ, ಹಳೆಯ ಬಾವಿಯ ತಳದ ನೀರಿನಾಗ ಹಸರು ಚಿಗುರುತ್ತಾವ, ಬೇರಿಗೆ ಮೊಳಕೆ ಒಡಿತಾವ, ಬೇರಿಗೆ ಮೊಳಕೆ ಒಡಿತಾವ. ಹೌದು ಮಕ್ಕಳೇ, ಹಳೆಯ ಬಾವಿಯ ತಳದ ನೀರಿನಲ್ಲಿ ಯಾವ ರೀತಿ ಚಿಗುರು ಬರುತ್ತೋ, ಹಳೆ ಪಾಚಿಗೆ ಹೊಸ ಚಿಗುರು ಯಾವ ರೀತಿ ಬರುತ್ತೋ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ವರ್ಷಗಳಿಂದ ಇಲ್ಲೇ ನೆಲೆಸಿ ಜೀವನ ಮಾಡ್ತಾ ಇರತಕ್ಕಂಥ ತಂದೆ ತಾಯಿಗಳಿಗೆ ಮರಿ ಮಕ್ಕಳು ಹುಟ್ಟಿ ಅವರು ಈ ದೇಶದಲ್ಲೇ ಬೆಳೆದು ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೋಲಿಕೆಯ ಮೂಲಕ ಹೇಳ್ತಾನೆ. ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗತಾವ, ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗತಾವ, ಮರದಾಗ ಕರಗ ಕುಣಿಯುತ್ತಾವ, ಮರದಾಗ ಕರಗ ಕುಣಿಯುತ್ತಾವ. ಹೌದು ಮಕ್ಕಳೇ, ಒಂದು ಆಲದ ಮರದಲ್ಲಿ ಒಳ್ಳೆಯ ಪ್ರಾಣಿ ಪಕ್ಷಿ ಸಂಕುಲನೂ ಇರ್ತದೆ, ಕೆಟ್ಟ ಪ್ರಾಣಿ ಪಕ್ಷಿ ಸಂಕುಲನೂ ಇರ್ತದೆ. ಬೇರೆಯವರಿಗೆ ತೊಂದರೆ ಕೊಟ್ಟು ಬೇರೆ ಪಕ್ಷಿಗಳಿಗೆ ತೊಂದರೆ ಕೊಟ್ಟು ವಾಸ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳೂ ಅಲ್ಲಿ ವಾಸ ಮಾಡ್ತಾ ಇರ್ತವೆ. ಭೂತಗಳಿರ್ತವೆ, ಬೇತಾಳಗಳಿರ್ತವೆ, ಜೋತ ಬಾವಲಿಗಳು ಇಲ್ಲಿ ವಾಸ ಮಾಡ್ತಾ ಇರ್ತವೆ. ಬೇರೆ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಹೆದರಿಸ್ಕೊಂಡು ಇವು ಜೀವನ ಮಾಡ್ತಾ ಇರ್ತವೆ ಅಲ್ವಾ. ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲೂ ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಕ್ರೂರಿಗಳು ಇದ್ದಾರೆ, ಕಳ್ಳರಿದ್ದಾರೆ, ಉಗ್ರವಾದಿಗಳು ಇಲ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ ಮಕ್ಕಳೇ. ಅವರೆಲ್ಲರೂ ಈ ಭಾರತ ದೇಶದಲ್ಲೇ ಇದ್ದು ಬೇರೆಯವರನ್ನು ಹಿಂಸಿಸುತ್ತಾ ಬೇರೆಯವರಿಗೆ ತೊಂದರೆಯನ್ನು ಕೊಡ್ತಾ ಇದೇ ಭಾರತ ದೇಶದಲ್ಲೇ ವಾಸ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಹೋಲಿಕೆಯ ಮೂಲಕ ಹೇಳ್ತಾನೆ. ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ, ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ, ಮುಡ್ಯಾವ ತೊಗಲ ಗೊಂಬಿ ಆಟ, ಮುಡ್ಯಾವ ತೊಗಲ ಗೊಂಬಿ ಆಟ. ಹೌದು ಮಕ್ಕಳೇ, ಮರದ ಎಲೆ ನೆರಳಲ್ಲಿ ಕೆಲವು ಜೀವ ಸಂಕುಲಗಳು, ಕೆಲವು ಪ್ರಾಣಿ ಪಕ್ಷಿಗಳು ಆ ಮರಕ್ಕೆ ಗೊತ್ತಾಗಲ್ಲ, ಆಚೆ ಕಡೆ ಇರ್ತಕ್ಕಂಥ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಆ ಮರದ ಎಲೆ ನೆರಳಲ್ಲೇ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇರ್ತವೆ, ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಆದರೆ ಆ ಎಲೆಗಳ ನೆರಳಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿಲ್ಲ, ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಾ ಇದೆ, ನಮ್ಮ ಒಂದು ಪ್ರತಿಬಿಂಬಗಳು ಗೋಡೆಯ ಮೇಲೆ ಮೂಡ್ತಾ ಇದ್ದಾವೆ, ತೊಗಲುಗೊಂಬೆ ಆಟದ ರೀತಿಯಲ್ಲಿ ಮೂಡ್ತಾ ಇದ್ದಾವೆ, ನಾವೇನು ಮಾಡೋದು ಎಲ್ಲ ಗೊತ್ತಾಗ್ತದೆ ಅನ್ನೋದು ಆ ಎಲೆಗಳ ನೆರಳಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ಗೊತ್ತಿರೋದಿಲ್ಲ. ತೊಗಲುಗೊಂಬೆ ಆಟ ಅಂತಂದರೆ ಚರ್ಮದಲ್ಲಿ ಮಾಡ್ತಕ್ಕಂಥ ಒಂದು ಗೊಂಬೆಗಳ ಆಟ ಮಕ್ಕಳೇ, ಅದನ್ನು ನಾವು ತೊಗಲುಗೊಂಬೆ ಆಟ ಅಂತ
ಕರಿತೀವಿ. ಈ ಭಾರತ ದೇಶದಲ್ಲೇ ಇದ್ದುಕೊಂಡು ಇಲ್ಲಿನ ಅನ್ನವನ್ನೇ ತಿನ್ನುತ್ತಾ ಇಲ್ಲಿ ದೇಶಕ್ಕೆ ದ್ರೋಹ ಬಗೆಯತಕ್ಕಂಥ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ತಾವು ಯಾರ ಕಣ್ಣಿಗೂ ಕಾಣೋದಿಲ್ಲ ಎಂಬತಕ್ಕಂಥ ಒಂದು ನಂಬಿಕೆಯಲ್ಲಿ ಅವರು ಇಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅವರು ಮಾಡ್ತಕ್ಕಂಥ ತಪ್ಪುಗಳನ್ನು ಬಚ್ಚಿಡೋಕ್ಕಾಗೋದಿಲ್ಲ. ಅವು ಯಾವುದೋ ಒಂದು ದಿನ ಆಚೆಗೆ ಬಂದೇ ಬರ್ತವೆ. ಅವರನ್ನು ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಸೈನಿಕ ವ್ಯವಸ್ಥೆ ಅವರಿಗೆ ಶಿಕ್ಷೆಯನ್ನು ನೀಡಿ ಅವರನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಂಬತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೋಲಿಕೆಯ ಮೂಲಕ ಹೇಳ್ತಾನೆ ಮಕ್ಕಳೇ. ಕರುಳ ಬಳ್ಳಿಯ ಕಥೆಯ ಹೇಳತವ ನೋಡ್ರಿ ಶಾಂತ ಚಿತ್ತ, ಕರುಳ ಬಳ್ಳಿಯ ಕಥೆಯ ಹೇಳತವ ನೋಡ್ರಿ ಶಾಂತ ಚಿತ್ತ, ನಾವೂನು ಅದರ ಭಾಗ ಮಾತ್ರ, ನಾವೂನು ಅದರ ಭಾಗ ಮಾತ್ರ. ಹೌದು ಮಕ್ಕಳೇ, ಇಲ್ಲಿ ಸಾವಿರಾರು ವರ್ಷಗಳಿಂದ ಆ ಮರದಲ್ಲೇ ವಾಸ ಮಾಡ್ತಾ ಇರತಕ್ಕಂಥ ಒಂದು ದೂರ ದೇಶದ ವಲಸಿಗ ಪಕ್ಷಿಗಳೂ ಆ ಒಂದು ಮರದೊಂದಿಗೆ ಕರುಳ ಬಳ್ಳಿಯ ಸಂಬಂಧವನ್ನು ಹೊಂದ್ಕೊಂಡ್ಬಿಟ್ಟಿರ್ತವೆ ಮಕ್ಕಳೇ. ಅವಿನಾಭಾವ ಒಂದು ಸಂಬಂಧವನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತವೆ. ಆ ಒಂದು ಪಕ್ಷಿಗಳು ದೂರದೇಶದಿಂದ ಬಂದಿರ್ಬೋದು, ಆದರೆ ಈಗಾಗಲೇ ಅವುಗಳ ನಡುವೆ ಆ ಮರ ಹಾಗೂ ಆ ಒಂದು ಪಕ್ಷಿಗಳ ನಡುವೆ ಅವಿನಾಭಾವ ಸಂಬಂಧ, ಒಂದು ಕರುಳ ಬಳ್ಳಿಯ ಸಂಬಂಧ ಈಗಾಗಲೇ ಏರ್ಪಟ್ಟಿರುತ್ತೆ. ಕರುಳ ಬಳ್ಳಿಯ ಸಂಬಂಧ ಅಂತಂದರೆ ಒಂದು ತಾಯಿಗೆ ಮತ್ತು ಒಂದು ಮಗುಗೆ ಇರತಕ್ಕಂಥ ಅವಿನಾಭಾವ ಸಂಬಂಧವನ್ನು ನಾವು ಸೂಚಿಸೋದಕ್ಕೆ ಕರುಳ ಬಳ್ಳಿಯ ಸಂಬಂಧ ಅಂತ ಕರೀತಾರೆ ಮಕ್ಕಳೇ. ಈ ಭಾರತ ದೇಶದಲ್ಲಿ ಅವರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅವರ ಮಕ್ಕಳು ಇಲ್ಲೇ ಹುಟ್ಟಿ ಬೆಳೀತಾ ಇದ್ದಾರೆ. ಹಾಗಾಗಿ ಅವರು ಭಾರತ ದೇಶದ ಒಂದು ಅವಿನಾಭಾವ ಸಂಬಂಧವನ್ನು ಭಾರತದೊಂದಿಗೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಹೇಳ್ತಾನೆ ಮಕ್ಕಳೇ. ಮಕ್ಕಳೇ, ಹೇಗಿತ್ತು ಪದ್ಯ? ಅರ್ಥ ಆಯ್ತಾ? ಈಗ ನಾನು ನಿಮ್ಮ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ. ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ಕೊಡ್ತೀರಲ್ವಾ? ಪದ್ಯ ಚೆನ್ನಾಗಿ ಅರ್ಥ ಆಗಿದೆಯಲ್ವಾ? ಗುಡ್. ಮೊದಲನೇ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಎಸ್, ಸರಿ ಉತ್ತರ ಮಕ್ಕಳೇ. ಆಲದ ಮರ ಊರ ಬಾಗಿಲಿನಲ್ಲಿ ಬೆಳೆದು ನಿಂತಿದೆ. ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ಎಸ್, ವೆರಿ ಗುಡ್ ಮಕ್ಕಳೇ. ರೆಂಬೆ ಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿ ಗೂಡು ಕಟ್ಟಿದ್ದಾವೆ. ಮೂರನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ಎಸ್, ಸರಿ ಉತ್ತರ ಮಕ್ಕಳೇ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ದೂರದ ದೇಶದ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ. ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಎಸ್, ಸರಿ ಉತ್ತರ ಮಕ್ಕಳೇ. ಮರದಲ್ಲಿ ಭೂತ, ಭೇತಾಳ, ಜೋತ ಬಾವಲಿ ಎಲ್ಲ ಸೇರಿ ಕರಗ ಕುಣಿಯುತ್ತಾರೆ. ಈಗ ನಾನು ಒಂದು ಮಾದರಿಯನ್ನು ತೋರಿಸ್ತೀನಿ. ಆ ವಾಕ್ಯವನ್ನು ಓದಿ ಅದು ಏನು ಅರ್ಥ ಕೊಡುತ್ತೆ ಅಂತಕ್ಕಂಥದ್ದನ್ನು ನೀವು ಬರಿಬೇಕು ಮಕ್ಕಳೇ. ಬರಿತೀರಲ್ವಾ? ಗುಡ್. ಮೊದಲನೇದು ಮಾದರಿಗೆ ತೋರಿಸಿದ್ದೀನಿ ನೋಡಿ. ರಾಜ್ಯವನ್ನು ಆಳುವವಳು ಯಾರು? ರಾಣಿ. ಅದೇ ರೀತಿಯಲ್ಲಿ ಕೆಳಗಡೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಮಕ್ಕಳೇ. ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ಯಾರು? ಗುಡ್, ದಾನಿ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಸೇನೆಯನ್ನು ಮುನ್ನಡೆಸುವವ ಯಾರು? ವೆರಿ ಗುಡ್ ಮಕ್ಕಳೇ, ದಂಡನಾಯಕ. ಅದೇ ರೀತಿಯಲ್ಲಿ ಮೂರನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ಯಾರು? ವೆರಿ ಗುಡ್ ಮಕ್ಕಳೇ, ರೋಗಿ. ಈಗ ಕಾಲಗಳು. ಈ ಒಂದು ಪದ್ಯಭಾಗದಲ್ಲಿ ಬರ್ತಕ್ಕಂಥ ವ್ಯಾಕರಣಾಂಶವನ್ನು ನೋಡೋಣ ಮಕ್ಕಳೇ. ಹಿಂದೆ ನಡೆದ, ಈಗ ನಡೆಯುತ್ತಿರುವ ಮತ್ತು ಮುಂದೆ ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು. ಇವುಗಳಲ್ಲಿ 3 ವಿಧ ಇದೆ ಮಕ್ಕಳೇ. ಮೊದಲನೇದು ಭೂತಕಾಲ, ಎರಡನೇದು ವರ್ತಮಾನ ಕಾಲ, ಮೂರನೇದು ಭವಿಷ್ಯತ್ ಕಾಲ. ಅಂತಂದರೆ ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ ಮಕ್ಕಳೇ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ರಾಮು ಎಂಬ ವಿದ್ಯಾರ್ಥಿ 1ರಿಂದ 5ನೇ ತರಗತಿಯವರೆಗೆ ದಿನ್ನಹಳ್ಳಿ ಗ್ರಾಮದಲ್ಲಿ ಓದಿದನು. ನಂತರ 6ನೇ ತರಗತಿಯನ್ನು ಈಗ ಬಿಸನಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದಾನೆ. 7ನೇ ತರಗತಿಯನ್ನು ಮುಂದೆ ಅವನು ಗೊಲ್ಲಹಳ್ಳಿಯಲ್ಲಿ ಓದಬೇಕೆಂದು ನಿಶ್ಚಯಿಸಿದ್ದಾನೆ. ಮಕ್ಕಳೇ, ಈ 1ರಿಂದ 5ನೇ ತರಗತಿವರೆಗೂ ಓದದ್ನಲ್ಲ, ಅದು ಭೂತಕಾಲ. ಯಾಕೆಂದರೆ ಅದು ಹಿಂದೆ ನಡೆದಿರ್ತಕ್ಕಂಥ ಕಾಲ. ಈಗ 6ನೇ ತರಗತಿಯನ್ನು ಓದ್ತಾ ಇದ್ದಾನಲ್ಲ ಬಿಸನಹಳ್ಳಿ ಶಾಲೆಯಲ್ಲಿ, ಇದು ವರ್ತಮಾನ ಕಾಲ. ಹಾಗೆಯೇ
ಮುಂದೆ ಗೊಲ್ಲಹಳ್ಳಿ ಶಾಲೆಯಲ್ಲಿ 7ನೇ ತರಗತಿಯನ್ನು ಓದುತ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ, ಅದು ಭವಿಷ್ಯತ್ ಕಾಲ, ಅದು ಮುಂದೆ ನಡೀತಕ್ಕಂಥ ಒಂದು ಘಟನೆ ಅಲ್ವಾ. ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಭೂತಕಾಲ ಅಂತಂದರೆ ಹಿಂದೆ ನಡೆದ ಘಟನೆಗಳನ್ನು ಸೂಚಿಸುವುದೇ ಭೂತಕಾಲ. ಉದಾಹರಣೆಗೆ ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು, ಈಗಾಗಲೇ ಕೆಲಸ ಮುಗಿದಿದೆ. ರಾಣಿ ಮಾರುಕಟ್ಟೆಗೆ ಹೋದಳು, ಅದು ಈಗಾಗಲೇ ನಡೆದೋಗಿರ್ತಕ್ಕಂಥ ಕೆಲಸ. ಗುರುಗಳು ಪಾಠವನ್ನು ಹೇಳಿದರು, ಅದು ಈಗಾಗಲೇ ಮುಗಿದೋಗಿರ್ತಕ್ಕಂಥ ಕೆಲಸ. ಹಾಗಾಗಿ ಇವನ್ನು ನಾವು ಭೂತಕಾಲದ ಘಟನೆಗಳು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ವರ್ತಮಾನ ಕಾಲ ಅಂತಂದರೆ ಪ್ರಸ್ತುತ ನಡೆಯುತ್ತಿರುವ ಘಟನೆಗಳನ್ನು ಸೂಚಿಸುವುದೇ ವರ್ತಮಾನ ಕಾಲ. ಉದಾಹರಣೆಗೆ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ, ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ, ಅವರು ಜಮೀನಿನಲ್ಲಿ ದುಡಿಯುತ್ತಾರೆ. ಇವೆಲ್ಲನೂ ವರ್ತಮಾನ ಕಾಲದಲ್ಲಿ ಅಂದರೆ ಈಗ ನಡೀತಾ ಇರತಕ್ಕಂಥ ಕೆಲಸಗಳು. ಹಾಗಾಗಿ ಈ ಕೆಲಸಗಳನ್ನು ನಾವು ಸೂಚಿಸೋದಕ್ಕೆ ವರ್ತಮಾನ ಕಾಲದ ಘಟನೆಗಳು ಅಂತ ಸೂಚಿಸ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವ? ಈಗ ಭವಿಷ್ಯತ್ ಕಾಲ, ಮುಂದೆ ನಡೆಯಬಹುದಾದ ಘಟನೆಗಳನ್ನು ಸೂಚಿಸುವುದೇ ಭವಿಷ್ಯತ್ ಕಾಲ. ಉದಾಹರಣೆಗೆ ಪ್ರಸಾದ್ ಶಿಕ್ಷಕ ಆಗುವನು ಅಂತಂದರೆ ಇನ್ನೂ ಯಾವಾಗೋ ಆಗೋದು. ಶಾಲಿನಿ ನಟಿ ಆಗುವಳು ಅಂದರೆ ಇನ್ನೂ ಯಾವಾಗೋ ಆಗ್ತಕ್ಕಂಥದ್ದು, ಅವಳು ಇನ್ನು ಈಗ ಓದ್ತಾ ಇದ್ದಾಳೆ. ವೈದ್ಯರು ನಮ್ಮ ಮನೆಗೆ ಬರುವರು ಅಂದರೆ ವೈದ್ಯರು ಇನ್ನೂ ಯಾವಾಗ ನಮ್ಮ ಮನೆಗೆ ಬರ್ತಾರೆ ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಸೂಚಿಸೋದಕ್ಕೆ ನಾವು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ಮಕ್ಕಳೇ. ಈಗ ಈ ಕೋಷ್ಟಕವನ್ನು ನೀವು ಗಮನಿಸಿ ಓದಿ, ನಿಮಗೆ ಅರ್ಥ ಆಗುತ್ತೆ. ಆಡಿದೆನು ಅಂತಕ್ಕಂಥದ್ದು ಭೂತಕಾಲ, ಆಡುತ್ತೇನೆ ಇದು ವರ್ತಮಾನ ಕಾಲ, ಆಡುವೆನು ಇದು ಭವಿಷ್ಯತ್ ಕಾಲ. ಹಾಗೆಯೇ ನೋಡಿದೆನು ಭೂತಕಾಲ, ನೋಡುತ್ತೇನೆ ವರ್ತಮಾನ ಕಾಲ, ನೋಡುವೆನು ಭವಿಷ್ಯತ್ ಕಾಲ. ಬೇಡುತ್ತಾಳೆ ಇದು ವರ್ತಮಾನ ಕಾಲ, ಬೇಡಿದಳು ಅದು ಭೂತಕಾಲ, ಭವಿಷ್ಯತ್ ಕಾಲ ಬೇಡುವಳು. ಓಡಿದನು ಭೂತಕಾಲ, ಓಡುತ್ತಾನೆ ವರ್ತಮಾನ ಕಾಲ, ಓಡುವನು ಭವಿಷ್ಯತ್ ಕಾಲ. ನಡೆಯಿತು ಭೂತಕಾಲ, ನಡೆಯುತ್ತದೆ ವರ್ತಮಾನ ಕಾಲ, ನಡೆಯುವುದು ಭವಿಷ್ಯತ್ ಕಾಲ. ಅರ್ಥ ಆಯ್ತಾ ಮಕ್ಕಳೇ? ನಿಮಗೆ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಈಗ ನಿಮಗೆ ಗೃಹ ಚಟುವಟಿಕೆ ಸಮಯ. ಈ ಒಂದು ಗೃಹ ಚಟುವಟಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಬರ್ಕೊಳ್ಳಿ. ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೀರಿ ಮಕ್ಕಳೇ. ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು, ಚಂದನ ಚೆಂಡಾಟ ಹಾಡುತ್ತಾನೆ, ಧನುಶ್ರೀ ಗೀತೆ ಹಾಡಿದಳು. ಬರ್ಕೊಂಡಿದ್ದಾಯ್ತಾ ಮಕ್ಕಳೇ? ಗುಡ್. ಹಾಗೆಯೇ ಎರಡನೇದು, ಚಂದ್ರಶೇಖರ ಕಂಬಾರರ ಕಿಟ್ಟಿ ಕತೆ ನಾಟಕವನ್ನು ಸಂಪಾದಿಸಿ ಓದಿ ಮಕ್ಕಳೇ, ಚೆನ್ನಾಗಿರುತ್ತೆ. ದೇಶದ ಬಗ್ಗೆ ದಿನಕರ ದೇಸಾಯಿಯವರ ಚೌಪದಿಗಳನ್ನು ಓದಿ ಮಕ್ಕಳೇ. ವಿವಿಧ ದೇಶಭಕ್ತಿ ಗೀತೆಗಳನ್ನು ಸಂಗ್ರಹಿಸಿ ಗುಂಪಿನಲ್ಲಿ ಹಾಡಿರಿ ಮಕ್ಕಳೇ. ಪದ್ಯ ಚೆನ್ನಾಗಿ ಅರ್ಥ ಆಯ್ತಲ್ವ? ಎಸ್ ಮಕ್ಕಳೇ, ಹಾಡುತ್ತಾ ನಲಿಯಿರಿ, ನಲಿಯುತ್ತಾ ಕಲಿಯಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಆರ್ ರವೀಂದ್ರನಾಥ್, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಸ್ವಂತ ಸ್ಥಳ ದಿನ್ನಹಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು ಮತ್ತು ಕೋಲಾರ ಜಿಲ್ಲೆ. ಧನ್ಯವಾದಗಳು ಮಕ್ಕಳೇ.